ಯಾಕೆ ನೀಡಬೇಕು ಅಂತಕ್ಕದ್ದು ಹಿತ ಚಿಂತನೆಯನ್ನು ಮಾಡಿ ತಾವು ಇಲ್ಲಿಗೆ ಈ ಸಭೆಯಲ್ಲಿ ಬಂದಿದ್ದೀರಿ. ನಾನು ಮಾಧ್ಯಮರ ಮೂಲಕ ಪೇಪರ್ನವ್ರಿಗೂ ಮೀಡಿಯಾದವ್ರಿಗೂ ಮಾಧ್ಯಮವ್ರಿಗೂ ತಮಗೂ ಎಲ್ಲರಿಗೂ ಅನಂತ ನಮಸ್ಕಾರವನ್ನು ಹೇಳುತ್ತಾ, ಮಾನ್ಯ ಮತದಾರರೇ, ಇದು ಸಮರ್ಥನ ಎಲೆಕ್ಷನ್ ಅಲ್ಲ, ರಾಜ್ಯದ ಶಾಂತಿಯ ಪುತ್ರ ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ಜಿಯವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ತನ್ವೀರ್ ಸೇಠ್ ಅವರು ಈ ರಾಜ್ಯಕ್ಕೆ ತಮ್ಮ ತಮ್ಮ ಜಿಲ್ಲೆಗೆ ಏನೋ ಕೊಡುಗೆ ಕೊಟ್ಟಿದ್ದಾರೆ. ಖಂಡಿತವಾಗೂ ಜನಗಳು ಕಣ್ಣಲ್ಲಿ ಇದೆ. ಆದರೆ ನಮ್ಮ ಅಭ್ಯರ್ಥಿ SS ಮಲ್ಲಿಕಾರ್ಜುನ್ ಅವರ ಪುತ್ರ, ನಿಮ್ಮ ಮೆಚ್ಚಿನ ನಾಯಕರಿದ್ದಂಥ ಮರಣ ಆದಂಥ ಶಾಮನೂರು ಶಿವಶಂಕರಪ್ಪನವರ ಪುತ್ರ, ಪರ್ವ ಮಲ್ಲಿಕಾರ್ಜುನ್ ಅವರ ಮಗ, ಅವರ ಹೆಸರು ಸಮರ್ಥ ಅಂತ ಇಟ್ಟಿದ್ದಾರೆ. ಖಂಡಿತವಾಗೂ ನಾವು ಹಳ್ಳಿಗಾಡಿನಲ್ಲಿ ನಮ್ಮವು ಜಮೀನು ಅದಾವು, ನಾವು ರೈತರು ಪೈಲ್ವಾನ್ರು. ಹಳ್ಳಿಗಾಡಿನಲ್ಲಿ ಕೇಳ್ತಾರೆ, ಹೇಳ್ತಾರೆ, ಹೇಗಪ್ಪ ಮಳೆ ಆಗೈತೆ ಅಂತ ಹೇಳಿದರೆ ಸಮರ್ಥವಾಗಿ ಅಭಿವೃದ್ಧವಾಗಿ ಆಗಿದೆ ಅಂತ ಹೇಳ್ತಾರೆ. ಆ ಹೆಸರನ್ನು ಪಡೆದಂಥ ಮಗ, ನನ್ನ ಮಗ, ನಿಮ್ಮ ಮಗ ಖಂಡಿತವಾಗೂ ಅಂತರ ಮತದಿಂದ ಗೆಲ್ಲಿಸಿ ವಿಧಾನಸೌಧದಲ್ಲಿ ಆತಗೆ ನಮ್ಮ ದಕ್ಷಿಣ ಕ್ಷೇತ್ರದ ಜನಗಳು ಆಶೀರ್ವಾದ ಪಡೆಯೋಕ್ಕೆ, ಕೆಲಸ ಕಾರ್ಯವನ್ನು ನಿರ್ವಹಕ್ಕೆ. ಆದರೆ ನಾನು ಒಂದು ಆಕಾಂಕ್ಷೆ ಹೇಳಿದ್ದೆ ಮುಖ್ಯಮಂತ್ರಿಜಿಯವ್ರ ಹತ್ರ, DK ಶಿವಕುಮಾರ್ಜಿಯವ್ರ ಹತ್ರ, ಸುರ್ಜೇವಾಲಾ ಅವ್ರ ಹತ್ರ ಕರೆ ಕಳಿಸಿದಾಗ ನನ್ನ ಬೇಡಿಕೆ ಏನಿಲ್ಲ ಸ್ವಾಮಿ, ನಾನು MLA ಆಗಿ ಬಂಡಾಯ ಅಭ್ಯರ್ಥಿಯಾಗಿ MLA ಆಗೋದ್ರಿಂದ ನಾನು ಅದೇ ಕೆಲಸ ಮಾಡೋದು. ಆದರೆ ತಾವು ನನಗೆ ಸಮಾಧಾನ ನೀಡ್ತಿದ್ದೀರಿ. ಖಂಡಿತವಾಗೂ ನಂದು ಏನು ಬೇಡಿಕಿಲ್ಲ. ನನ್ನ ನಾಡಿನಲ್ಲಿ, ನನ್ನ ಜಿಲ್ಲೆಯಲ್ಲಿ, ದಕ್ಷಿಣ ಕ್ಷೇತ್ರದಲ್ಲಿ ನನ್ನ ಆಸೆ ಏನಿದೆ ಆ ಮಗನ ಕೂಟ ನಾನು ಪೂರೈಸ್ತೀನಿ ಅಂತೇಳಿದರೆ ನಾನು ಖಂಡಿತವಾಗೂ ಬಂಡಾಯ ನಾನು ತೊರೆದು ಕಾಂಗ್ರೆಸ್ಸಿಗೆ ಪುನಃ ಬರ್ತೇನೆ ಅಂತಕ್ಕದ್ದು ಮಾತು ಹೇಳಿದ್ದೀನಿ. ನಾನು ಏನು ನಿಮ್ಮನ್ನು ನಾನು ಕಡೆ ಇಟ್ಟು ಮಾತಾಡಿಲ್ಲ. ನನ್ನ ಸಮಾಜಕ್ಕೆ ತಗೊಂಡು ನಾನು ಮಾತಾಡಿರೋದು. ನನ್ನ ದಕ್ಷಿಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಗಳು ಮಾತು ತಗೊಂಡು ನಾನು ನಿರ್ಧಾರ ತಗೊಂಡಿದ್ದೆ. ಆ ನಿರ್ಧಾರದ ಪ್ರಕಾರ ನನ್ನ ಅನಿಸಿಕೆಯನ್ನು ಹಂಚ್ಕೊಂಡು ನನ್ನ ಬಯಲಿಗಿಳಿಸಿದ್ದಾರೆ. ನಾನು ನಿಮ್ಮ ತಮ್ಮ, ನಿಮ್ಮ ಅಣ್ಣ, ನಿಮ್ಮ ಸ್ನೇಹಿತ ಏನೇ ಅನ್ಕಂದ್ರೂ ದಯವಿಟ್ಟು ನಿಮ್ಮ ಜೊತೆಗೆ ನಾವು ಪಾಲ್ಗೊಳ್ಳೋರು, ನಿಮ್ಮ ಜೊತೆಗೆ ನಾವು ಇರೋರು, ನಿಮ್ಮ ಭುಜಕ್ಕೆ ಭುಜ ಹಚ್ಚಿ ನಾವು ಕಣದಲ್ಲಿ ಇದ್ದು ನಿಮ್ಮ ಕಷ್ಟ ಸುಖಕ್ಕೆ ನಾವು ಭಾಗಿಯಾಗರು. ನಮ್ಮ ರಾಜ್ಯದ ಶಾಂತಿ ಪುತ್ರ ಅಂತೇಳಿದರೆ ಸಿದ್ದರಾಮಯ್ಯಜಿಯವರು ನಿಟ್ಟಿನಲ್ಲಿ ನಾವು ಈ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕಂತಕ್ಕದ್ದು ನಮ್ಮ ಚಿಂತೆ. ಆದರೆ ಮಾನ್ಯ ಮತದಾರರೇ, ನಿಮ್ಮನ್ನು ಕಡೆಯಿಂದ ಕೇಳ್ತಾನೆ, ಅನೇಕ ಜನ ನಿಂತಿದ್ದಾರೆ. ಅವ್ರಿಗೆ ಕೊಟ್ಟರೆ ಮರೆತು ನಾನು ನಿಮ್ಮನ್ನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಅವ್ರಿಗೆ ಯಾವುದೇ ವಿಶ್ವಾಸ ತಗೊಂಬಂದು ಮನಸ್ಸು ಒಲಿಸಿದ್ರು ನೀವು ಅವರಿಗೆ ಕೊಟ್ಟರೆ ನಮ್ಮ ತಾಯಿ ಹಣಗೂ BJPಗೆ ಕೊಡೋಂಥ ಶಕ್ತಿ ನೀವು ಮಡಿಸ್ತೀರಿ. ಯಾವ ಕಾರಣಕ್ಕೂ ಬಂಡಾಯ ಅಭ್ಯರ್ಥಿಗಳಿಗೆ ಕೊಟ್ಟರೆ ನೀವು BJP ಕೊಟ್ಟಂಗೆ ಕಾಂಗ್ರೆಸ್ಸಿಗೆ ಕೊಟ್ಟರೆ ಸಮರ್ಥವಾಗಿ ಕಾಂಗ್ರೆಸ್ಸು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ನಾವು ಅಲ್ಪಸಂಖ್ಯಾತರನ್ನ, ಆಯ್ದ ಜನನ್ನ, ಹಿಂದುಳಿದ ಜನನ್ನ, ಎಲ್ಲ ಜಾತಿ ಜನಗಳನ್ನ ಎಲ್ಲ ಲೆಕ್ಕಪತ್ರದಿಂದ
ನಾವು ಸರ್ಕಾರ ನಡೆಸ್ತೀವಿ ಅಂತಕ್ಕದ್ದು ನಿಮ್ಮ ಮಿತ್ರರಿಗೆ ನಾವು ಹೇಳಕ್ಕೆ ಇಚ್ಛಪಡ್ತೇವೆ. खून दे दे के गुलिस्तान को संवारा हमने, कौन कहता है हम वफादार नहीं? इसी के खातिर घर बार लुटाया हमने, इससे बढ़कर कोई नहीं हमारे सामने. अल्हम्दुलिल्लाह ये मजलिस कसीर तेजात में मेरे माँ भाना आए हैं. इंशाअल्लाह ताला ये जो जलसा अकेले का नहीं, बहुत सारे लोग बात करने वाले हैं. मैं ये कि आपके गुजारिश करता हूँ, अल्लाह की कसम खा के बोलता हूँ, हमें अमन पैगाम लाने वाले, हमें ले को जाने वाले, एक अल्लाह को मानने वाले, एक आका दो जहाँ सल्लल्लाहु अलैहि वसल्लम के नक्शे कदम पर चलने वाले, इस बात की कोई गुंजाइश ही नहीं. खुदा की कसम तुम्हें कोई आज़ाद उम्मीदवार को दिए तो बीजेपी को दे सका. हमारे उसूलों के ऊपर, हमारे उसूलों के ऊपर, हमारे दाढ़ी के ऊपर, हमारे नामों के ऊपर, हमारे मस्जिद दरगाह के ऊपर चलने फिरने में हमारे साथ में दुश्वारी करते हैं. उन लोगों से तुम्हें रास्ता मत रखो. कांग्रेस को वोट देखो, समर्थ को कसीर तेजाब में जिताओ. हमारे कांग्रेस को, सिद्धरामैया जी के हिंद को, कर्नाटक सरकार को एक ताकत बना को मैंने समर्थ को जीता को भेजे तो पूरे कर्नाटक की गवर्नमेंट को हिला नहीं सकते. मुझे बुला को बात करने का मौका दिए सबको भी मैं तहे दिल से. अब जो लोग आए ಪೊಲೀಸ್ ಸಿಬ್ಬಂದಿಯವರಿಗೂ ಅನೇಕ ಜನ ಇಲ್ಲಿ ಏನು ಸಿಬ್ಬಂದಿಯವರು ಕಂಟ್ರೋಲ್ ಮಾಡಕ್ಕೆ ಬಂದಿದ್ದಾರೆ, ನಿಮಗೋಸ್ಕರ ಮಾಡಕ್ಕೆ ಬಂದಿದ್ದಾರೆ. ಅವ್ರಿಗೂ ಚಾಚು ಇಲ್ದಂಗೆ, ಅವ್ರಿಗೂ ಏನು ತೊಂದರೆ ಆಗಲಾರ್ದಂಗೆ ತಾವು ನೋಡ್ಕೊಂಡು ಇದು ಸಭೆ ಸಮಾಲೋಚನೆ ಆಗಿ ತಮ್ಮ ಮನೆಗೆ ಸಿದ್ದರಾಮಯ್ಯಜಿಯವರು ಮಾತುಕತೆ ಆದ ನಂತರ ತಾವು ಅಲ್ಲ ತಮ್ಮ ಮನೆಗೆ ಹೋಗ್ಬೇಕಂತಕ್ಕಂಥದ್ದು ಭಾಳ ವಿಶ್ವಾಸ ಪ್ರೀತಿಯಿಂದ ಹೋಗ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.